ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಶಿಶು ಮನೋವಿಜ್ಞಾನ ಮತ್ತು ವಿಕಾಸದಲ್ಲಿ ಸೋಪಾದಿತ ಅನುಬಂಧ ಕಲಿಕೆ ಸಿದ್ಧಾಂತವನ್ನು ತಿಳ್ಕೊಳ್ಳುವ. ಕಲಿಕಾ ಸಿದ್ಧಾಂತದಲ್ಲಿ ತುಂಬಾ ಮುಖ್ಯವಾಗಿರುವ ಮತ್ತೊಂದು ಸಿದ್ಧಾಂತ ಸೋಪಾದಿತ ಅನುಬಂಧ ಕಲಿಕೆ ಸಿದ್ಧಾಂತ. ಇವಾನ್ ಪೆಟ್ರೋವಿಲ್ ಪಾವ್ಲೋವ್ ಅವರು ಸೋಪಾದಿತ ಅನುಬಂಧ ಕಲಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಪಾವ್ಲೋವ್ ಅವರು. ಇಲ್ಲಿ ಇದರ ಅರ್ಥ ಅಸಹಜ ಉದ್ದೀಪನ ಸಹಜ ಉದ್ದೀಪನದ ಜೊತೆ ಇದ್ದಾಗ ಅಸಹಜ ಅನುಕ್ರಿಯೆ ಉಂಟಾಗ್ತದೆ. ಇಂತಹ ಕಲಿಕೆಗೆ ಸೋಪಾದಿತ ಅನುಬಂಧ ಕಲಿಕೆ ಸಿದ್ಧಾಂತ ಅಂತ ಕರೀತಾರೆ, ಅಥವಾ ಅಭಿಜ್ಞಾತ ಸಿದ್ಧಾಂತ ಅಂತಲೂ ಕರೀತಾರೆ. ಇಲ್ಲಿ ಪ್ರಯೋಗಕ್ಕೆ ಬಳಸುವಂತಹ ಪ್ರಾಣಿ ನಾಯಿ. ಇಲ್ಲಿ ಒಂದು ಗಂಟೆ ಮಾಂಸ ಪ್ರಯೋಗ ಮಾಡುವ ಸ್ಥಳ. ಹಸಿದ ನಾಯಿಗೆ ಮೊದಲಿಗೆ ಮಾಂಸವನ್ನು ತಂದು ಕೊಡುವಾಗ ಆ ನಾಯಿ ಜೊಲ್ಲು ಸುರಿಸುತ್ತದೆ. ಇದು ಸಹಜ ಉದ್ದೀಪನಕ್ಕೆ ಸಹಜ ಪ್ರಕ್ರಿಯೆಯಾಗಿದೆ. ನಂತರ ಮಾಂಸದ ಜೊತೆ ಗಂಟೆ ಬಾರಿಸುತ್ತಾ ಮಾಂಸ ತಗೊಂಡು ಬರುತ್ತಾರೆ. ಆಗಲೂ ಸಹ ಜೊಲ್ಲು ಸುರಿಸುತ್ತದೆ. ಇಲ್ಲಿ ಮಾಂಸ ಸಹಜ ಉದ್ದೀಪನ, ಗಂಟೆ ಅಸಹಜ ಉದ್ದೀಪನ, ಜೊಲ್ಲು ಸುರಿಸುವುದು ಸಹಜ ಉದ್ದೀಪನ. ಹೀಗೆ ಹಲವು ಬಾರಿ ಮಾಡುತ್ತಾ ಬರುತ್ತಾರೆ. ಕೊನೆಗೆ ಒಂದು ಸಲ ಮಾಂಸ ಕೊಡದೆ ಬರೀ ಗಂಟೆ ಬಾರಿಸುತ್ತಾರೆ. ಆ ನಾಯಿ ಅಷ್ಟೊತ್ತಿಗೆ ಯಾವಾಗಲೂ ಶಬ್ದ ಕೇಳಿದ ತಕ್ಷಣ ಆಹಾರ ಕೊಡುತ್ತಾರೆ ಅಂತ ನಂಬಿರುತ್ತದೆ. ಈ ಸಲ ಗಂಟೆ ಕೇಳುವ ಅಷ್ಟೊತ್ತಿಗೆ ಜೊಲ್ಲು ಸುರಿಸಲು ಆರಂಭಿಸುತ್ತದೆ. ಇದು ಅಸಹಜ ಉದ್ದೀಪನಕ್ಕೆ ಅನುಕ್ರಿಯೆ ಅಸಹಜವಾಗಿರುತ್ತದೆ. ಹೀಗೆ ಅಸಹಜ ಮತ್ತು ಸಹಜ ಉದ್ದೀಪನವಿದ್ದಾಗ ಅಸಹಜ ಅನುಕ್ರಿಯೆ ನೀಡಿ ಬಂಧ ಏರ್ಪಡುವ ಕಲಿಕೆಗೆ ಸೋಪಾದಿತ ಅನುಬಂಧ ಕಲಿಕೆ ಅಂತ ಹೇಳುವಂಥದ್ದು ಪಾವ್ಲೋವ್ ಅವರದು. ಮಾಂಸ ಅಂತ ಬಂದಾಗ ಅಲ್ಲಿ ಜೊಲ್ಲು ಸುರಿಸುವುದು ಸಹಜ ಅನುಕ್ರಿಯೆ, ಗಂಟೆ ಶಬ್ದ ಮತ್ತೆ ಆಹಾರ ಜೊಲ್ಲು ಸುರಿಸುವುದು ಸಹಜ ಅನುಕ್ರಿಯೆ, ಗಂಟೆ ಶಬ್ದ ಜೊಲ್ಲು ಸುರಿಸುವುದು ಅಸಹಜ ಅನುಕ್ರಿಯೆ. ಇನ್ನು ಬರುವಂತಹ ಒಂದು ಸಿದ್ಧಾಂತ ಕ್ರಿಯಾಜನ್ಯ ಕಲಿಕಾ ಸಿದ್ಧಾಂತ. ಕ್ರಿಯಾಜನ್ಯ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧ ಕ್ರಿಯಾಜನ್ಯ ಕಲಿಕೆಯ ಬಗ್ಗೆ ಅವರು ತಿಳಿಸ್ತಾರೆ. ಟಾರ್ನ್ಡೈಕ್ ಅವರು ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತವನ್ನು ಮಾಡಿದರು ಮತ್ತು 3 ಕಲಿಕಾ ನಿಯಮ, ಒಂದು ಸಿದ್ಧತೆ, ಪರಿಣಾಮ, ಅಭ್ಯಾಸದ ಬಗ್ಗೆ ತಿಳಿಸಿದರು. ಎರಡನೆಯದಾಗಿ ಪಾವ್ಲೋವ್ ಅವರು ಇವಾನ್ ಪೆಟ್ರೋವಿಲ್ ಪಾವ್ಲೋವ್ ಅವರು ಸೋಪಾದಿತ ಅನುಬಂಧ ಕಲಿಕೆ ಅಭಿಜ್ಞಾತ ಕಲಿಕೆಯ ಬಗ್ಗೆ ತಿಳಿಸಿದರು. ಇಲ್ಲಿ ನಾಯಿಯನ್ನು ಪ್ರಯೋಗದ ವಸ್ತುವನ್ನಾಗಿ ಬಳಸಿದರು. ಪ್ರಯತ್ನದೋಷ ಕಲಿಕಾ ಸಿದ್ಧಾಂತದಲ್ಲಿ ಈಜು ಕಲಿಯುವಂಥದ್ದು, ಅಡಿಗೆ ಮಾಡುವಂಥದ್ದು, ಮಗು ನಡೆಯುವುದನ್ನು ಕಲಿಯುವಂಥದ್ದು, ಡ್ರೈವಿಂಗ್ ಮಾಡುವಂಥದ್ದು, ಇದೆಲ್ಲ ಬರುವಂಥದ್ದು. ಸೋಪಾದಿತ ಅನುಬಂಧ ಕಲಿಕೆಯಲ್ಲಿ ಸಹಜ ಉದ್ದೀಪನ ಮತ್ತು ಅಸಹಜ ಉದ್ದೀಪನ ಇರುವಂಥದ್ದು. ಇನ್ನು ಕ್ರಿಯಾಜನ್ಯ ಕಲಿಕೆಯನ್ನು ಪ್ರತಿಪಾದಿಸಿದವರು ಸ್ಕಿನ್ನರ್ ಅವರು. ಕ್ರಿಯಾಜನ್ಯ ಕಲಿಕೆ ಸ್ಕಿನ್ನರ್. ಇನ್ನು ವೈಗೋಟಸ್ಕಿ ಅವರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಲಿಕೆಯ ಬಗ್ಗೆ ಹೇಳಿದ್ದಾರೆ. ಇನ್ನು ವೈಗೋಟಸ್ಕಿ ಅವರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಲಿಕೆಯ ಬಗ್ಗೆ ಅವರು ತಿಳಿಸಿದ್ದಾರೆ. ಕ್ರಿಯಾಜನ್ಯ ಕಲಿಕೆಯು ಸ್ಕಿನ್ನರ್ ಅವರು ಕ್ರಿಯಾಜನ್ಯ ಕಲಿಕೆ ಸಿದ್ಧಾಂತವನ್ನು ಮಂಡಿಸ್ತಾರೆ. ಇಲ್ಲಿ ಒಂದು ಪಾರಿವಾಳವನ್ನು ಪ್ರಯೋಗಕ್ಕೆ ಆಯ್ಕೆ ಮಾಡ್ತಾರೆ. ಸ್ಕಿನ್ನರ್ ಅವರ ಪ್ರಕಾರ ನಾವು ಒಂದು ವರ್ತನೆಯನ್ನು ತೋರಿಸಬೇಕಾದರೆ ಪರಿಸರದಲ್ಲಿ ಆಗುವ ಬದಲಾವಣೆಗಾಗಿ ಕಾದು ಕುಳಿತುಕೊಳ್ಳಬಾರದು ಎನ್ನುತ್ತಾರೆ. ಒಂದು ವರ್ತನೆಯನ್ನು ನೀಡಲು ಉದ್ದೀಪನದ ಅವಶ್ಯಕವಿಲ್ಲ. ಉದ್ದೀಪನವಿಲ್ಲದ ಸಮಯದಲ್ಲೂ ಸಹಿತ ನಾವು ಅನುಕ್ರಿಯೆಯನ್ನು ವ್ಯಕ್ತಪಡಿಸುತ್ತೇವೆ. ಒಂದು ವೇಳೆ ಒಂದು ಗೊತ್ತಿಲ್ಲದ ಉದ್ದೀಪನಕ್ಕೆ ಒಂದು ವರ್ತನೆ ನೀಡಿದಾಗ ಸಮಾಜದಿಂದ ಪುನರ್ಬಲನ ಸಿಗುತ್ತದೆ. ಆ ಪುನರ್ಬಲನ ಧನಾತ್ಮಕವಾಗಿದ್ದರೆ ವರ್ತನೆ ಮುಂದುವರಿಯುತ್ತದೆ, ಪುನರ್ಬಲನ ಋಣಾತ್ಮಕವಾಗಿದ್ದರೆ ವರ್ತನೆ ನಿಂತು ಹೋಗ್ತದೆ ಅಂತ ಹೇಳುವಂಥದ್ದು. ಪಾರಿವಾಳ, ಒಂದು ಪೆಟ್ಟಿಗೆಯಲ್ಲಿ ಪಂಜರದಲ್ಲಿ ಒಂದು ಪಾರಿವಾಳನ್ನು ಹಾಕಲಾಗುತ್ತದೆ. ಆ ಪಂಜರದಲ್ಲಿ 3 ಬಿಳಿ ಬಿಲ್ಲೆಗಳನ್ನು ಮಾಡಿ ಒಂದು ಬಿಲ್ಲೆಯಲ್ಲಿ ಆಹಾರದ ಕಾಳುಗಳನ್ನು ಇರಿಸಲಾಗುತ್ತದೆ. ಆ ಒಂದು ಪಾರಿವಾಳ ಹಸಿವಿನಿಂದ ಎಲ್ಲ ಬಿಲ್ಲೆಗಳನ್ನು ಕುಟುಕುತ್ತದೆ. ಪ್ರಾರಂಭದಲ್ಲಿ 2 ಬಿಲ್ಲೆಗಳಲ್ಲಿ ಆಹಾರ ಧಾನ್ಯ ಸಿಗುವುದಿಲ್ಲ. 3ನೇ ಬಿಲ್ಲೆಯಲ್ಲಿ ಕುಟುಕಿದಾಗ ಆಹಾರ ಧಾನ್ಯ ಸಿಕ್ಕಿ ತೃಪ್ತಿ ಸಿಗುವುದರ ಜೊತೆಗೆ ಪುನರ್ಬಲನ ದೊರಕಿದಂತಾಗಿ ತನ್ನ ವರ್ತನೆಯನ್ನು ಮುಂದುವರಿಸುತ್ತದೆ. ಇದನ್ನೇ ಸ್ಕಿನ್ನರ್ ಅವರು ಕ್ರಿಯಾಜನ್ಯ ಕಲಿಕೆ ಅಂತ ಹೇಳಿದ್ದಾರೆ. ಇನ್ನು ಮತ್ತೊಂದು ಸಿದ್ಧಾಂತ ಒಳನೋಟ ಕಲಿಕೆ ಅಥವಾ ಅಂತರ್ದೃಷ್ಟಿ ಕಲಿಕೆಯನ್ನು ಹೇಳಿದವರು ಕೋಯ್ಲ್ ಅವರು ಒಳನೋಟ ಕಲಿಕಾ ಸಿದ್ಧಾಂತವನ್ನು ತಿಳಿಸಿದರು. ಪ್ರಯತ್ನದೋಷ ಕಲಿಕಾ ಸಿದ್ಧಾಂತವನ್ನು ಮಾಡಿದವರು ಥಾರ್ನ್ಡೈಕ್ ಅವರು. ಸೋಪಾದಿತ ಅನುಬಂಧ ಕಲಿಕೆಯ ಬಗ್ಗೆ ಹೇಳಿದವರು ಇವಾನ್ ಪೆಟ್ರೋವಿಲ್ ಪಾವ್ಲೋವ್ ಅವರು. ಕ್ರಿಯಾಜನ್ಯ ಅನುಬಂಧ ಕಲಿಕೆಯ ಬಗ್ಗೆ ಹೇಳಿದವರು BF ಸ್ಕಿನ್ನರ್ ಅವರು. ಹಾಗೆ ಒಳನೋಟ ಕಲಿಕಾ ಸಿದ್ಧಾಂತ ಅಂತರ್ದೃಷ್ಟಿ ಕಲಿಕೆಯ ಬಗ್ಗೆ ಹೇಳಿದವರು
ಓಲ್ಡ್ ಗ್ಯಾಂಗ್ ಕೊಯ್ಲರ್ ಅವರು ಅದರ ಬಗ್ಗೆ ಹೇಳಿದ್ದಾರೆ. ಒಳನೋಟ ಕಲಿಕೆಯನ್ನು ಪ್ರತಿಪಾದಿಸಿದವರು ಕೊಯ್ಲರ್. ಇವರ ಜೊತೆಗೆ ಜಪಾನಿನ ಮಾರ್ಕ್ ವರ್ದಿಮರ್, ಕಾರ್ಟ್ಕರ್ಪ್ ಇವರನ್ನು ಗೆಸ್ಟಾಲ್ವಾದಿಗಳು ಅಂತ ಕರೀತಾರೆ. ಗೆಸ್ಟಾಲ್ ಎನ್ನುವಂಥ ಜರ್ಮನ್ ಪದವಾಗಿದ್ದು ವಿನ್ಯಾಸ, ವ್ಯವಸ್ಥೆ, ಪೂರ್ಣತೆ ಎಂಬರ್ಥವನ್ನು ಕೊಡ್ತದೆ. ಕೊಯ್ಲರ್ ಅವರ ಪ್ರಕಾರ ಅವರ ಒಂದು ಪ್ರಯೋಗ ಚೀಂಪಾಂಜಿಯ ಹೆಸರು ಸುಲ್ತಾನ್. ಯಾವುದೋ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಕೊಯ್ಲರ್ ಅವರ ಚೀಂಪಾಂಜಿ ಪ್ರಯೋಗಾಲಯದಲ್ಲಿ ಚಿಂಪಾಂಜಿಯ ಹೆಸರೇನು ಅಂತ. ಚಿಂಪಾಂಜಿಯ ಹೆಸರು ಸುಲ್ತಾನ್ ಎಂಬ ಹೆಸರಿನ ಹಸಿದ ಚಿಂಪಾಂಜಿಯನ್ನು ಪಂಜರದಲ್ಲಿಟ್ಟಿದ್ದರು. ಆ ಪಂಜರದ ಒಂದು ಬಾಳೆಗೊನೆಯನ್ನು ಇಡಲಾಗಿತ್ತು. ಅಲ್ಲೇ ಒಂದು ಕೋಲನ್ನು ಸಹ ಇಡಲಾಗಿತ್ತು. ಆ ಚಿಂಪಾಂಜಿ ಬಾಳೆಗೊನೆಯನ್ನು ನೋಡಿ ಅದನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿತು. ಆರಂಭದಲ್ಲಿ ವಿಫಲವಾಯಿತು. ನಂತರ ಇಡೀ ಕೋಣೆಯನ್ನು ಒಂದು ಕಡೆಯಿಂದ ಗಮನಿಸಿ ಅಲ್ಲಿದ್ದ ಕೋಲನ್ನೇ ತೆಗೆದುಕೊಂಡು ಬಾಳೆಗೊನೆಯನ್ನು ಪಡೆಯಿತು. ನಂತರ ಬಾಳೆಗೊನೆಯನ್ನು ಇನ್ನು ದೂರದಲ್ಲಿಟ್ಟು ಎರಡೂ ಕೋಲನ್ನು ಇಡಲಾಯಿತು. ಚಿಂಪಾಂಜಿ ಒಂದು ಕೋಲನ್ನು ಬಳಸಿತು, ಸಿಗಲಿಲ್ಲ. ನಂತರ ಮತ್ತೊಂದು ಕೋಲನ್ನು ಜೋಡಿಸಿ ಬಾಳೆಗೊನೆ ಪಡೆಯಿತು. ಈ ಪ್ರಯೋಗದ ಮುಖಾಂತರ ಕೊಯ್ಲರ್ ತಿಳಿಸುವುದೇನೆಂದರೆ, ಇಡೀ ಸಮಸ್ಯೆಯನ್ನು ಒಟ್ಟಾರೆ ನಾವು ಗಮನಿಸಬೇಕು. ಒಳನೋಟ ಕಲಿಕೆಯ ಆಗಬೇಕು ಅಂತರಂಗದಲ್ಲಿ, ಅಂದರೆ ಅದು ಮುಖ್ಯವಾಗಿ ನಮ್ಮ ಅಂತರ್ದೃಷ್ಟಿ ಕಲಿಕೆ ಆಗಬೇಕು. ಒಳನೋಟದಲ್ಲಿ ಎಲ್ಲವನ್ನು ಒಟ್ಟಾರೆ ಗಮನಿಸಿ ಸಮಸ್ಯೆಗೆ ಪರಿಹಾರವನ್ನು ಬಿಡಿಸಬೇಕು ಎನ್ನುವಂಥದ್ದು, ಇಡೀ ಗ್ರಹಿಸಿ ಸಮಸ್ಯೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದೇ ಒಳನೋಟ ಕಲಿಕೆ ಅಂತ ಕೊಯ್ಲರ್ ಅವರು ಹೇಳಿದ್ದಾರೆ. ಸಂಪೂರ್ಣ ಸನ್ನಿವೇಶವನ್ನು ಅವರಿಲ್ಲಿ ಹೇಳುವಂಥದ್ದು. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಳ್ಳುವ. ಪ್ರಾರಂಭದಲ್ಲಿ ಪ್ರಯತ್ನ ಹೆಚ್ಚಾಗಿರುತ್ತೆ, ಹೀಗೆ ಪ್ರಯತ್ನ ಹೆಚ್ಚಿದಂತೆಲ್ಲ ದೋಷ ಕಡಿಮೆಯಾಗುತ್ತದೆ ಎನ್ನುವಂಥದ್ದು. ಇಲ್ಲಿ ಇವರು ಈ ಚಿತ್ರವನ್ನು ಕೊಟ್ಟಿರ್ತಾರೆ. ಒಂದನೆಯದು ಸಿ ಉತ್ತರ ಆಗಿರುತ್ತದೆ. ಪ್ರಯತ್ನ ದೋಷ ಕಲಿಕೆಯಲ್ಲಿ ಈ ರೀತಿಯಾಗಿ ಬರುವಂಥದ್ದು, ಒಂದು ಈ ರೀತಿಯ ಸಿ ಉಲ್ಟಾಗಿ ಮತ್ತು ಲೈನ್ಗಳು ಇರುವಂಥದ್ದು. ಪ್ರಯತ್ನ ಹೆಚ್ಚಿದಂತೆಲ್ಲ ದೋಷ ಕಡಿಮೆಯಾಗುವಂಥದ್ದು. ಥಾರ್ನ್ಡೈಕರ್ ಅವರ ದೃಷ್ಟಿಯಲ್ಲಿ ಸಿದ್ಧತೆ ಅಂದರೆ ಏನು? ಥಾರ್ನ್ಡೈಕರ್ ಅವರ ದೃಷ್ಟಿಯಲ್ಲಿ ಸಿದ್ಧತೆ ಮಾಡುವಂಥದ್ದು ಅಂತ ಹೇಳಿದರೆ ಅದು ಹಸಿವು. ಥಾರ್ನ್ಡೈಕರ್ ಅವರು ಈ ನಿಯಮಗಳನ್ನು ಪ್ರತಿಪಾದಿಸಿದರು. ಅವರು ಕಲಿಕಾ ನಿಯಮ, 3 ಕಲಿಕಾ ನಿಯಮದ ಬಗ್ಗೆ ಹೇಳಿದರು. ಅಭ್ಯಾಸ ನಿಯಮವು ಇದಕ್ಕೆ ಪ್ರಾಧಾನ್ಯತೆ ನೀಡುತ್ತದೆ. ಅಭ್ಯಾಸ ಮಾಡುವಂಥದ್ದು ಅಂದರೆ ಪುನರಾವರ್ತನ ಮಾಡುವಂಥದ್ದು. ಫಲಿತಾಂಶ ಅರಿವಿನ ಕಲಿಕೆಯ ಸುಧಾರಣೆ ಕಾರಣವಾಗುತ್ತದೆ. ಫಲಿತಾಂಶದ ಅರಿವು ಅಂದರೆ ಅಲ್ಲಿ ಬೇಷ್ ಹೇಳುವಂಥದ್ದು, ಅವರಿಗೆ ಒಂದು ರೀತಿಯ ಬಲವನ್ನು ಕೊಡುವಂಥದ್ದು, ಅದು ಪರಿಣಾಮ ನಿಯಮದಲ್ಲಿ ಫಲಿತಾಂಶ ಸಿಗುವಂಥದ್ದು. ಥಾರ್ನ್ಡೈಕರ್ ಅವರ ನಿಯಮ ಬಹುಮಾನ ಮತ್ತು ಶಿಕ್ಷೆ ಯಾವ ತತ್ವವನ್ನು ಆಧರಿಸಿದೆ? ಬಹುಮಾನ ಮತ್ತು ಶಿಕ್ಷೆ ಪರಿಣಾಮ ತತ್ವ. ಈಗ ಸಿದ್ಧತೆಯಲ್ಲಿ ನಾವೇನು ಮಾಡ್ತೇವೆ ಅಂದರೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು, ಪೀಠಿಕೆಯನ್ನು ತಿಳಿಸಿಕೊಡುವಂಥದ್ದು. ಅದಾದ ನಂತರ ಪರಿಣಾಮ ನಿಯಮದಲ್ಲಿ ಒಂದು ಪಾಠವನ್ನು ಮಾಡಿ ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಾಗ ಮಕ್ಕಳಿಗೆ ಶಬಾಷ್ ಎನ್ನುವಂಥದ್ದು, ಅವರಿಗೆ ಒಂದು ಬಹುಮಾನ ಕೊಡುವಂಥದ್ದು, ಬಹುಮಾನ ಶಿಕ್ಷೆ ಇರುವಂಥದ್ದು ಪರಿಣಾಮ ನಿಯಮದಲ್ಲಿ ಬರುವಂಥದ್ದು. ಪರಿಣಾಮ ನಿಯಮದಲ್ಲಿ ಏನಾಗ್ತದೆ, ಫಲಿತಾಂಶಕ್ಕೆ ಒಂದು ರೀತಿಯ ಶಿಕ್ಷೆ ಅಥವಾ ಒಂದು ಬಹುಮಾನವನ್ನು ಕೊಡುವಂಥದ್ದೇ ಪರಿಣಾಮ ನಿಯಮಕ್ಕೆ ಬರುವಂಥದ್ದು. ಅಭ್ಯಾಸ ನಿಯಮ ಪುನರಾವರ್ತನೆಯನ್ನು ಮಾಡುವಂಥದ್ದು ಅಭ್ಯಾಸ ನಿಯಮದಲ್ಲಿ ಬರುವಂಥದ್ದು. ಬಹುಮಾನ ಮತ್ತು ಶಿಕ್ಷೆ ಎನ್ನುವಂಥದ್ದು ಪರಿಣಾಮ ನಿಯಮ. ತಕ್ಷಣ ಪುಷ್ಟೀಕರಣ ಕಲಿಕೆಯ ಕೊಡುಗೆಯಾಗಿರುವಂಥದ್ದು. ತಕ್ಷಣ ಪುಷ್ಟೀಕರಿಸುವಂಥದ್ದು ಅಂದರೆ ಕ್ರಿಯಾಜನ್ಯ ಅನುಬಂಧ ಕಲಿಕೆ. ತಕ್ಷಣ ಪುಷ್ಟೀಕರಣವನ್ನು ಕೊಡುವಂಥದ್ದು ಕ್ರಿಯಾಜನ್ಯ ಅನುಬಂಧ ಕ್ರಿಯಾಜನ್ಯ ಕಲಿಕೆಯನ್ನು ಮಾಡಿದವರು ಸ್ಕಿನ್ನರ್ ಅವರು. ಇವರು ಅದರಲ್ಲಿ ಏನಾಗ್ತದೆ ಅಂದರೆ ಧನಾತ್ಮಕವಾಗಿದ್ದರೆ ವರ್ತನೆ ಮುಂದುವರಿಯುತ್ತದೆ, ಋಣಾತ್ಮಕವಾಗಿದ್ದರೆ ವರ್ತನೆ ನಿಲ್ಲುವಂಥದ್ದು. ಇಲ್ಲಿ ಅವರು ಹೇಳಿದ್ದಾರೆ ತಕ್ಷಣ ಪುಷ್ಟೀಕರಣವನ್ನು ನೀಡುತ್ತದೆ. ಯಾವುದೇ ಒಂದು ಇದಕ್ಕೆ ತಕ್ಷಣ ಪುಷ್ಟೀಕರಣ ಅಂದರೆ ಪಾರಿವಾಳ ತಕ್ಷಣವೇ ಅದು ಪುನರ್ಬಲನ ಅದಕ್ಕೆ ದೊರಕಿಸಿದಂತಾಯಿತು. ತಕ್ಷಣ ಪುಷ್ಟೀಕರಿಸುವಂಥದ್ದು, ತಕ್ಷಣ ಹೇಳುವಂಥದ್ದು ಅಥವಾ ಒಂದು ಅದನ್ನು ವ್ಯಕ್ತಪಡಿಸುವಂಥದ್ದನ್ನು ತಕ್ಷಣ ಪುಷ್ಟೀಕರಣ ಕ್ರಿಯಾಜನ್ಯ ಕಲಿಕೆಯಾಗಿರ್ತದೆ. ಶಿಕ್ಷಕರಿಗೆ ಸೂಕ್ತವಾದ ಪುನರ್ಬಲನ ತಂತ್ರ ಅಂತ ಹೇಳಿದರೆ ಧನಾತ್ಮಕ ಪುನರ್ಬಲನೆ. ಸೈಕ್ಲಿಂಗ್ ಕಲಿಯುವುದು ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ.
ಎಣ್ಣೆ ಕಾದಾಗ ಕರಿ, ಕಬ್ಬಿಣ ಕಾದಾಗ ಬಡಿ ಎನ್ನುವಂಥ ಈ ತತ್ವವನ್ನು ಪ್ರತಿಪಾದಿಸುವ ಕಲಿಕಾ ನಿಯಮ ಯಾವಂಥದ್ದು ಸಿದ್ಧತೆ. ಸಿದ್ಧತೆಯಲ್ಲಿ ಏನು ಮಾಡಬೇಕು ಅಂದರೆ ಅವರಿಗೆ ಪೀಠಿಕೆ ಪೂರ್ವ ಜ್ಞಾನವನ್ನು ತಿಳಿಸುವಂಥದ್ದು, ಪೂರ್ವ ಜ್ಞಾನದ ಬಗ್ಗೆ ಅವರಿಗೆ ಮಾಹಿತಿ ಕೊಡುವಂಥದ್ದು, ಪೀಠಿಗೆಯನ್ನು ಕೊಡುವಂಥದ್ದು. ಕಬ್ಬಿಣ ಕಾದಾಗ ಎಣ್ಣೆ ಕಾದಾಗ ಕರಿ, ಕಬ್ಬಿಣ ಕಾದಾಗ ಬಡಿ ಎನ್ನುವಂತಹ ಒಂದು ಕಲಿಕಾ ನಿಯಮ ಯಾವುದಕ್ಕೆ ಬರ್ತದೆ? ಅದು ಸಿದ್ಧತಾ ನಿಯಮಕ್ಕೆ ಬರ್ತದೆ. ಕಲಿಕಾ ನಿಯಮವು ಸಿದ್ಧತಾ ನಿಯಮದಲ್ಲಿ ಬರುವಂಥದ್ದು. ಕೊಯಿಲ್ಬರ್ಗ್ ಮತ್ತು ವೈಗೋಟಸ್ಕಿ ಅವರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಲಿಕೆ ಬಗ್ಗೆ ಹೇಳ್ತಾರೆ. ಕೊಯಿಲ್ಬರ್ಗ್ ಅವರು ಕೊಯ್ಲರ್ ಅವರು ಒಳನೋಟ ಕಲಿಕೆ, ಆಮೇಲೆ ಪ್ರಯತ್ನದೋಷ ಕಲಿಕೆ ಥಾರ್ಂಡೈಕರ್ ಅವರು, ಕ್ರಿಯಾಜನ್ಯ ಕಲಿಕೆ ಸ್ಕಿನ್ನರ್ ಅವರು, ಸೋಪಾದಿತ ಅನುಬಂಧ ಕಲಿಕೆ ಅಭಿಜ್ಞಾತ ಕಲಿಕೆ ಪಾವ್ಲೋವ್ ಅವರು, ಒಳನೋಟ ಕಲಿಕಾ ಸಿದ್ಧಾಂತ ಕೊಯ್ಲರ್ ಅವರು, ಒಳನೋಟ ಕಲಿಕೆ ಅಂತರ್ದೃಷ್ಟಿ ಕಲಿಕೆ ಕೊಯ್ಲರ್ ಅವರು. ಆಮೇಲೆ ವೈಗೋಟಸ್ಕ್ ಅವರು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ಮಾಡ್ತಾರೆ. ಆಮೇಲೆ ಎಣ್ಣೆ ಕಾದಾಗ ಕರಿ, ಕಬ್ಬಿಣ ಕಾದಾಗ ಬಡಿ ಎನ್ನುವಂಥ ಕಲಿಕಾ ನಿಯಮ ಸಿದ್ಧತಾ ನಿಯಮದಲ್ಲಿ ಬರ್ತದೆ. ತಕ್ಷಣ ಪುಷ್ಟೀಕರಿಸುವಂಥದ್ದು ಪಾರಿವಾಳದ ಪ್ರಯೋಗ, ಅದು ಕ್ರಿಯಾಜನ್ಯ ಅನುಬಂಧ ಕಲಿಕೆ. ತಕ್ಷಣ ಪುಷ್ಟೀಕರಿಸುವಂಥದ್ದು ಇಲ್ಲಿ ಕೊಯಿಲ್ಬರ್ಗ್ ಮತ್ತು ವೈಗೋಟಸ್ಕಿ ಅವರ ರಚನೆ ಇದೆ ನೋಡಿ. ಕೊಯಿಲ್ಬರ್ಗ್ ಮೋರಲ್ ಡೆವಲಪ್ಮೆಂಟ್, ವೈಗೋಟಸ್ಕಿ ಸೋಷಲ್ ಡೆವಲಪ್ಮೆಂಟ್, ಪೈಗೆಟ್ ಪಿಯಾಜೆ ಅವರು ಜ್ಞಾನಾತ್ಮಕ ವಿಕಾಸದ ಬಗ್ಗೆ ತಿಳಿಸಿರುವಂಥದ್ದು ಪಿಯಾಜೆ ಅವರು. ಶಿಶು ಕೇಂದ್ರಿತ ಪ್ರಗತಿದಾಯಕ ಶಿಕ್ಷಣ. ಮಗು ತನ್ನ ಚಟುವಟಿಕೆಯ ಮೂಲಕ ಅನುಭವ ಪಡೆದು ತನ್ನ ಜ್ಞಾನವನ್ನು ರೂಪಿಸಿಕೊಳ್ಳುತ್ತದೆ. ಇದನ್ನು ರಚಿಸಿಕೊಳ್ಳುವುದು ಎಂಬುದು ಈ ವಿಧಾನದ ಮೂಲತತ್ವ. ಇಲ್ಲಿ ಶಿಕ್ಷಣ ಮಗುವನ್ನು ಕೇಂದ್ರೀಕರಿಸಿ ಕಲಿಕೆ ನಡೆಯಬೇಕಾಗುತ್ತದೆ. ಮಗುವಿಗೆ ಜ್ಞಾನವನ್ನು ಬಾಹ್ಯ ಸಂವೇದನೆಯಿಂದ ನೀಡುವುದು ಪ್ರಾಯೋಗಿಕ ವಿಧಾನ ಮತ್ತು ಮಗು ಜ್ಞಾನವನ್ನೇ ಸಹಜವಾಗಿ ಪಡೆಯುತ್ತಿದೆ. ಇಲ್ಲಿ ನೆಟಿವಿಸ್ಮವಾದ ಈ ಎರಡು ಸಂಗಮ ರಚನಾತ್ಮಕ. ಇದನ್ನೇ ತಿಳಿಸಿದ ಪಿಯಾಜೆ, ಬ್ರೂನರ್, ವೈಗೋಟಸ್ಕಿ. ಪಿಯಾಜೆಯವರು ಜ್ಞಾನಾತ್ಮಕ ಸಿದ್ಧಾಂತದ ಬಗ್ಗೆ ಹೇಳ್ತಾರೆ. ವ್ಯಕ್ತಿಗತ ಸಮನ್ವಯ ಕಲಿಕೆ, ಎಲ್ಲರಿಗೂ ಸೇರಿ ನೀಡುವ ಶಿಕ್ಷಣ. ಕಲಿಕೆಯಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗುವ ವ್ಯವಸ್ಥೆ ಇರಬೇಕು. ಚಟುವಟಿಕೆದಾರಿತ ಕೌಶಲ್ಯ ರಚನಾವಾದದ ಹಿನ್ನೆಲೆಯಲ್ಲಿ ಶಿಕ್ಷಣ ಮಗುವಿಗೆ ದೊರೆಯಬೇಕು. ಶಿಶು ಕೇಂದ್ರಿತ ಪ್ರಗತಿದಾಯಕ ಶಿಕ್ಷಣ ಮತ್ತು ಸಮಸ್ಯೆಯ ಬಗ್ಗೆ, ಶಿಕ್ಷಣದ ಬಗ್ಗೆ ತಿಳಿಯುವಂಥದ್ದು. ವ್ಯಕ್ತಿಗತ ಪಿಯಾಜೆಯವರು ಜ್ಞಾನಾತ್ಮಕ ವಿಕಾಸದ ಬಗ್ಗೆ ಹೇಳಿದವರು ಪಿಯಾಜೆಯವರು. ಇನ್ನು ಕೊಯ್ಲರ್ ಅವರು ಒಳನೋಟ ಕಲಿಕಾ ಸಿದ್ಧಾಂತ, ಇಲ್ಲಿ ಚಿಂಪಾಂಜಿಯ ಪ್ರಯೋಗವನ್ನು ಮಾಡ್ತಾರೆ. ಕ್ರಿಯಾಜನ್ಯ ಅನುಬಂಧ ಕಲಿಕೆ ಸ್ಕಿನ್ನರ್ ಅವರು, ಪಾರಿವಾಳದ ಕಲಿಕೆ ತಕ್ಷಣ ಪುಷ್ಟೀಕರಿಸುವಂಥದ್ದು, ಕಾರ್ಯಕ್ರಮ ಮಾಡುವಂಥದ್ದು, ಕೇಳದೆ ಪ್ರತಿಕ್ರಿಯಿಸುವಂಥದ್ದು, ತಕ್ಷಣ ಪುಷ್ಟೀಕರಿಸುವಂಥದ್ದು, ಅಲ್ಲಿ ಪುನರ್ಬಲನ ಕೊಡುವಂಥದ್ದು, ಅದು ಕ್ರಿಯಾಜನ್ಯ ಅನುಬಂಧ ಕಲಿಕೆ. ಇನ್ನು ಸೋಪಾದಿತ ಅನುಬಂಧ ಕಲಿಕೆ ಪೆಟ್ರೋವಿಲ್ ಪಾವ್ಲೋ ಅವರು, ಹಸಿದ ನಾಯಿ. ಇಲ್ಲಿ ಸಹಜ ಉದ್ದೀಪನ ಮತ್ತು ಅಸಹಜ ಉದ್ದೀಪನದ ಬಗ್ಗೆ ತಿಳಿಸುವಂಥದ್ದು. ಅದಾದ ಮೇಲೆ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ, ಥಾರ್ಂಡೈಕರ್ ಅವರ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ. ಇಲ್ಲಿ ಒಂದು ಹಸಿದ ಬೆಕ್ಕನ್ನು ಪ್ರಯೋಗಕ್ಕೆ ಬಳಸುವಂಥದ್ದು. 3 ಕಲಿಕಾ ನಿಯಮದ ಬಗ್ಗೆ ಹೇಳ್ತಾರೆ. ಅದು ಸಿದ್ಧತೆ, ಪರಿಣಾಮ, ಅಭ್ಯಾಸ. ಸಿದ್ಧತೆ ಎನ್ನುವಂಥದ್ದು ಪೂರ್ವಜ್ಞಾನವನ್ನು ಆಧರಿಸುವುದು. ಪರಿಣಾಮ ನಿಯಮದಲ್ಲಿ ಅಲ್ಲಿ ಬಹುಮಾನ ಮತ್ತು ಶಿಕ್ಷೆಯನ್ನು ಒದಗಿಸಿಕೊಡುವಂಥದ್ದು. ಪರಿಣಾಮ ನಿಯಮ ಮುಖ್ಯವಾಗಿ ಇಲ್ಲಿ ಪುನರ್ಬಲನ ನೀಡುವಂತೆ ಮಾಡುವಂಥದ್ದು. ಅಭ್ಯಾಸ ನಿಯಮ ಪುನರಾವರ್ತನೆ ಬಗ್ಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುವಂಥದ್ದನ್ನು ಕಾಣ್ಬೋದು. ಇವಿಷ್ಟು ನಾವು ಕಲಿಕಾ ಸಿದ್ಧಾಂತದಲ್ಲಿ ಓದಲೇಬೇಕಾಗಿರುವಂತಹ ಸಿದ್ಧಾಂತಗಳು ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ. ಧನ್ಯವಾದಗಳು.